ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವಂತ ನಿಲ್ಲಿಸೋಣ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಆಮೇನ್. ಈ ವಾಕ್ಯ ನಾವು ಧ್ಯಾನಿಸಿ ನೋಡುವುದಾದರೆ ಮುಂದೆ ವಾಕ್ಯದ ಅರ್ಥ ಸಂಪೂರ್ಣ ಎಂದು ಸಂಕ್ಷಿಪ್ತವಾಗಿ ಬರೆಯಲ್ಪಟ್ಟಿದೆ. ಮುಂದೆ ನೋಡೋಣ. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳಿದರೆ ಮಗನಿಗೆ ಕಲ್ಲು ಕೊಡುವನೇ? ಆಮೇನ್. ನೋಡಿದ್ರ, ಈ ಒಂದು ಲೋಕದಲ್ಲಿ ತನ್ನ ತಂದೆಯಾದ ತಂದೆಗೆ ಮಗ ಯಾರಾದರೂ ಬಂದು ರೊಟ್ಟಿ ಕೇಳಿದ್ರೆ ಕಲ್ಲು ಕೊಡೋಕ್ಕಾಗುತ್ತಾ? ದೇವರು ಎಷ್ಟು ಸ್ಪಷ್ಟವಾಗಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲಿರೋ ಆದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ಆಮೇನ್. ಈ ಲೋಕದಲ್ಲಿ ನೋಡುವುದಾದರೆ ತಂದೆ ಒಂದು ನರಮನುಷ್ಯನಾಗಿ ಒಂದು ವ್ಯಕ್ತಿ ತನ್ನ ಮಗನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಇಲ್ಲೇ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಈ ಲೋಕದಲ್ಲಿ ಮನುಷ್ಯನ ಎಷ್ಟು ಪ್ರೀತಿ ಮಾಡಬೇಕಾದ್ರೆ ಪರಲೋಕದ ತಂದೆಯ ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ಬೋದು, ಹೌದಲ್ವಾ? ನಾವು ನೋಡುವುದಾದರೆ ಪ್ರಿಯ ದೇವರ ಮಕ್ಕಳೇ, ನಮ್ಮನ್ನು ನಾವು ಜಸ್ಟ್ ನೋಡುವುದಾದರೆ ದೇವರು ದೃಷ್ಟಿಯಲ್ಲಿ ನಾವು ಬೇಡುವಂಥ ಯೋಗ್ಯತೆ ನಮಗಿಲ್ಲ. ಏನೂ ಯೋಗ್ಯತೆ ಇಲ್ಲದಂಥ ನಮ್ಮನ್ನು ಎಲ್ಲರೂ ಜ್ಞಾನಿಗಳು ತೂಚಿ ಅಂತ ಕೈ ಬಿಡತ್ತ ನಮ್ಮನ್ನು ದೇವರು ಕರೆದಿದ್ದಾರೆ ಪ್ರಿಯ ದೇವರ ಮಕ್ಕಳು. ಯಾಕಂದರೆ ಜ್ಞಾನಿಗಳನ್ನು ನಾಚಿಕೆ ಪಡಿಸೋಕ್ಕೋಸ್ಕರ ಜ್ಞಾನಹೀನರನ್ನು ಆರಿಸಿಕೊಂಡ. ಎಷ್ಟೋ ಸಂದರ್ಭದಲ್ಲಿ ಅನ್ಕೋತೀವಿ, ದೇವರೇ ನನಗೆ ಮಾತಾಡೋಕ್ಕೆ ಬರಲ್ಲ, ದೇವರೇ ನನಗೆ ಒಂದು ಜ್ಞಾನ ಇಲ್ಲ, ಮಾತಾಡೋಕ್ಕೊಂದು ನನಗೆ ಅರ್ಥಪೂರ್ಣವಾಗಿ ಜನಗಳ ಮಧ್ಯದಲ್ಲಿ ಮಾತಾಡೋಕ್ಕೆ ಬರಲ್ಲ ಅಂತ ನಾವು ಗೋಳಾಡ್ತೀವಿ. ಆದರೆ ನಾವು ಗೋಳಾಡೋದು ಬೇಕಿಲ್ಲ. ಈ ದಿನದಲ್ಲಿ ಪ್ರತಿಯೊಬ್ಬರ ಪ್ರಾರ್ಥನೆ ಆತನ ಕೇಳುವಾತನಾಗಿದ್ದಾನೆ. ಯಾಕೆಂದರೆ ಪರಲೋಕದ ತಂದೆಯ ದೇವರು ನಿಮ್ಮನ್ನು ಆರಿಸಿಕೊಂಡಿರುವಾಗ ನೀವೊಂದು ಭಕ್ತನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ. ಅವನು ತಪ್ಪು ಮಾಡುವ ಸಂದರ್ಭದಲ್ಲಿ ನನ್ನ ಕಾಲು ಜಾರಿದಂದಾಗಲೇ ನಿನ್ನ ಕೃಪೆಯನ್ನು ನಾನು ಆವರಿಸಿಕೊಳ್ಳುವಂಥ ದಾವೀದನು ಹೇಳ್ತಾನೆ ಕೀರ್ತನೆಯಲ್ಲಿ. ಈ ದಿನದಲ್ಲಿ ನಾವು ಎಂಥ ಸಂದರ್ಭ ನಾವು ಜಾರುವಂಥ ಪರಿಸ್ಥಿತಿ ಹೋಗಿರ್ಬೋದು, ನಾವು ಬಿದ್ದೋಗುವಂಥ ಪರಿಸ್ಥಿತಿ ಹೋಗಿರ್ಬೋದು, ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ. ನಾವು ಅನ್ಕೊಬೋದು, ದೇವರೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮರುತ್ತರ ಸಿಗ್ತಾನೆ, ಉಪವಾಸ ಮಾಡ್ತಾನೆ ಮರುತ್ತರ ಸಿಗ್ತಾ ಇಲ್ಲ, ದೇವರೇ ಕುಟುಂಬದಲ್ಲಿ ಎಷ್ಟೋ ಗೋಳಾಟ ಆಗಿದೆ, ನಿನ್ನ ಸನ್ನಿಧಿ ನಾವು ಬೇಡ್ತಾ ಇದ್ದೀನಿ. ತಡವಾದರೂ ತಾಮಸ್ಸಾಗೋದು. ಕಾದಿರು ಪ್ರಿಯ ದೇವರ ಮಕ್ಕಳೇ. ನಾವು ಅನ್ಕೊಬೋದು ಪ್ರಾರ್ಥನೆ ಒಂದು ಸ್ವಲ್ಪ ದಿವಸ ಮಾಡ್ತೀವಿ, 2 ದಿನ 3 ದಿನ 4 ದಿನ ಆಮೇಲೆ ಮರ್ತೋಗ್ತೀವಿ, ಪ್ರಾರ್ಥನೆ ಮಾಡೋದು ಮರ್ತೋಗ್ತೀವಿ. ಆದರೆ ನನ್ನ ಬಳಿಯಲ್ಲಿ ಪ್ರತಿಯೊಂದು ಪ್ರಾರ್ಥನೆಗೆ ಲೆಕ್ಕ ಉಂಟು ಅಂತ ಹೇಳಿದ ದೇವರು ನಮ್ಮ ತಂದೆಯ ದೇವರಾಗಿದ್ದಾರೆ. ಈ ಲೋಕದಲ್ಲಿ ಒಂದು ಮನುಷ್ಯನ ಒಂದು ಲೋಕದಲ್ಲಿ ನೋಡಿದ್ದಾರೆ, ತನ್ನ ತಂದೆ ಹತ್ರ ಒಬ್ಬ ಮಗು ಬಂದು ಅಪ್ಪ ನಂಗೆ ಚಾಕ್ಲೇಟ್ ಬೇಕು ಅನ್ನೋದು ಏನು ಮಾಡ್ತಾನೆ, ತಂದೆ ಹತ್ರ ಚಾಕ್ಲೇಟ್ ತರೋಕ್ಕೆ ಕಾಸಿರಲ್ಲ. ಒಂದು ದಿವಸ ಏನು ಮಾಡ್ತಾನೆ, ಲೇಟ್ ಮಾಡ್ತಾನೆ. 2ನೇ ದಿವಸ ಲೇಟ್ ಮಾಡ್ತಾನೆ. 3ನೇ ದಿವಸನೂ ಸಹ ಸುಮ್ಮನೆ ಹಂಗೆ ಬರ್ತಾನೆ, ಲೇಟ್ ಮಾಡ್ತಾನೆ. ಆದರೆ 4ನೇ ದಿವಸ ಮಾತ್ರ ಕಾಸಿಲ್ಲ ಅಂದರೂ ಸಹ ಎಲ್ಲಾದರೂ ಸಾಲಾದರೂ ಮಾಡ್ಬಿಟ್ಟು ನನ್ನ ಮಗ ನನಗೆ ಚಾಕ್ಲೇಟ್ ಕೇಳಿದಾನೆ ಅಂತ ಹೋಗಿ ಎಲ್ಲ ದುಡ್ಡು ಅಡ್ಜಸ್ಟ್ ಮಾಡಿ ಮಗನಿಗೆ ಬೇಕಾದಂಥ ಚಾಕ್ಲೇಟ್ ಕೊಡಿಸ್ತಾನೆ. ಈ ಲೋಕದ ತಂದೆ ಇಷ್ಟು ಪ್ರೀತಿಕ್ಕಿರಬೇಕಾದ್ರೆ ಪರಲೋಕದಂಥ ತಂದೆಯ ದೇವರು ನಿನ್ನನ್ನು ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಮಗನೇ ಎಂದು ಹೆಸರಿದು ಕರೆದಿರುವಾಗ ನನ್ನನ್ನು ನೀನು ಎಷ್ಟು ದೇವ್ರ ಪ್ರೀತಿ ಮಾಡ್ಬೋದು. ಅದಕ್ಕಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಆಮೇಲೆ ಪ್ರಿಯ ದೇವರ ಮಕ್ಕಳು, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಪರಿಸ್ಥಿತಿ ಹೃದಯದಲ್ಲಿ ಏನೇ ಇರ್ಬೋದು, ನೀನು ಬೇಡುವಾಗ ನಿನಗೆ ಇವತ್ತು ಮರುತ್ತರ ಸಿಗ್ತೇ ಇರ್ಬೋದು. 2ನೇ ದಿನ 3ನೇ ದಿನ 4ನೇ ದಿನ 1 ತಿಂಗಳು 2 ತಿಂಗಳಿಂದ ಕಾದಿರ್ಬೋದು. ಸಿಕ್ಕೇ ಸಿಗುತ್ತೆ. ನಿರೀಕ್ಷೆಯಿಂದ ಇರು ಪ್ರಿಯ ದೇವರ ಮಕ್ಕಳೇ. ಅದಕ್ಕಾಗಿ ವಾಕ್ಯ ಈ ರೀತಿ ಸ್ಪಷ್ಟವಾಗಿದೆ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಈ ರೀತಿ ದಾಹವುಳ್ಳವರಾಗಿ ನೀನು ಪ್ರಾರ್ಥಿಸುವುದೇ ಆದರೆ ನಿನ್ನ ಪ್ರಾರ್ಥನೆ ಮರುತ್ತರ ಕೊಟ್ಟು ಆತ ನಿನ್ನ ನಡೆಸುವುದಾಗಿದ್ದಾನೆ. ಅದಕ್ಕಾಗಿ ಈ ಮುಂಜಾನೆ ವೇಳೆ ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಬಲಪಡಿಸಿ, ಆತ್ಮಿಕವಾಗಿ ಬಲಪಡಿಸಿ, ದೇವರ ರಾಜ್ಯದಲ್ಲಿ ಉಪಯೋಗವಾಗುವಾಗೆ ನಿಮ್ಮನ್ನು ನಡೆಸಲಿ. ಈ ಒಂದು ಮುಂಜಾನೆ ವೇಳೆ ವಾಕ್ಯದ ಮುಖಾಂತರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.